ಸರ್ಕಾರವನ್ನ ಎಸ್ಟಿ ಸೇರ್ಪಡೆಗೆ ಚಿಂತನೆ ನಡೀತಾ ಇದೆ. ಕುರ್ಚಿ ಅಲ್ಲಾಡುವಾಗ ಸಿಎಂ ಸಿದ್ದರಾಮಯ್ಯಗೆ ಕುರುಬರ ನೆನಪಾಗತ್ತೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಂಬಂಧ ಸಭೆ ಕರೆದಿದ್ರು. ಯಾಕೆ ಅದನ್ನ ಮುಂದಕ್ಕೆ ಹಾಕಿದ್ರು ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಬೇಕು. ಅನೇಕ ವರ್ಷದಿಂದ ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆ ಇದೆ. ಈ ಹಿಂದೆ ನಿರಂಜನಾನಂದಪುರಿ ಸ್ವಾಮೀಜಿ ಹೋರಾಟ ಮಾಡಿದಾಗ ಬರಲಿಲ್ಲ. ಈಗ ಅವರ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಕುರುಬರ ಬಗ್ಗೆ ನೆನಪಾಗಿದೆ. ಮುಖ್ಯಮಂತ್ರಿ ಆಗಿದ್ರು ಇಷ್ಟು ವರ್ಷ ಯಾಕೆ ಎಸ್ಟಿಗೆ ಸೇರಿಸೋ ನೆನಪಾಗಿಲ್ಲ ಅಂತ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈಗ ನಿನ್ನೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ಎಸ್ಟಿ ಬಗ್ಗೆ ಒಂದು ಮೀಟಿಂಗ್ ಕರೆದ್ರು. ಯಾಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಅವರೇ ಸ್ಪಷ್ಟ ಮಾಡಬೇಕು. ಅದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ. ಅನೇಕ ವರ್ಷಗಳಿಂದ ಎಸ್ಟಿ ಕುರುಬರಿಗೆ ಕೊಡಬೇಕು ಈ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಹಿಂದೆನೇ ಬೀದರ್, ಗುಲ್ಬರ್ಗ, ಯಾದಗಿರಿ ಈ 3 ಜಿಲ್ಲೆಗೆ ಮಾಡಬೇಕು ಅನ್ನೋದು ಹೋಗಿತ್ತು. ಅದ್ರ ಬಗ್ಗೆ ಮತ್ತೆ ಮೀಟಿಂಗ್ ಕರೆದಿದ್ದಾರೋ ಅಥವಾ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಸ್ಟಿ ಹೋರಾಟ ಆಗಬೇಕು ಅಂತ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದ ದೊಡ್ಡ ಹೋರಾಟ ಆಯಿತು. ಅದಕ್ಕೆ ಮಾಡಿದ್ರು. ಇದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಅವ್ರು ಕುರ್ಚಿ ಅಲ್ಲಾಡ್ತಾ ಇದೆ ಅಂತಂದು ಎಸ್ಟಿ ನೆನಪಾಗಿದೆ ಕುರುಬರ ಬಗ್ಗೆ. ನೆನ್ನೆ ಯಾಕೆ ಮುಂದೆ ಹಾಕಿದ್ರು? ಇಡೀ ಕರ್ನಾಟಕ ರಾಜ್ಯಕ್ಕೆ ಎಸ್ಟಿ ಬೇಕು ಅಂತ ಅಂದ್ಕೊಂಡು ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳು ಹೋರಾಟ ಮಾಡಿದಾಗ ಎಲ್ಲೋಗಿದ್ರು ಸಿದ್ದರಾಮಯ್ಯ? ಯಾಕೆ ಮಾಡಲಿಲ್ಲ ಅವ್ರು ಉತ್ತರ ಕೊಡಲಿ. ಇವತ್ತು ಏನು ತಪ್ಪಲ್ರಿ. ಎಲ್ಲ ಸಮಾಜದವರು ಇವತ್ತು ಅವ್ರವ್ರ ಜಾತಿಗೆ ಏನೇನು ಬೇಕು ಅಂತ ಕೇಳೋದು ತಪ್ಪಲ್ಲ. ವಾಲ್ಮೀಕಿ ಸಮಾಜ ಸ್ವಾಮಿಗಳು ಕೇಳ್ರಿ ಏನು ತಪ್ಪಿದೆ? ನಿರಂಜನಾನಂದಪುರಿ ಸ್ವಾಮಿಗಳು ಕೇಳ್ರಿ ಏನು ತಪ್ಪಿದೆ? ಜಯಮೃತ್ಯುಂಜಯ ಸ್ವಾಮಿಗಳು ಹೋರಾಟ ಮಾಡ್ರಿ ಏನು ತಪ್ಪಿದೆ? ಮಾಡೋದು ಬಿಡೋದು ಸಂವಿಧಾನಬದ್ಧವಾಗಿ ಯಾವ್ದು ಅವಕಾಶ ಇದೆಯೋ ಅದನ್ನು ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳಾಗಿದ್ದವರು ಇಷ್ಟು ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಯಾಕೆ ಅವಾಗ ಎಸ್ಟಿ ನೆನಪಾಗಲಿಲ್ಲ? ಇವಾಗೇನೋ ಕುರ್ಚಿ ಅಲ್ಲಾಡ್ತಿದೆ ಅಂತ ಅಂದ್ಕೊಂಡು ನೆನಪಾಯ್ತಾ ಕುರುಬರು ಎಸ್ಟಿ ಅಂತ? ಈಗ ನಿನ್ನೆ ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.